ಎಂತ ಪರಿಸ್ಥಿತಿ ನೋಡಮ್ಮ. ಮಕ್ಳಿಗೆ ಸಮಯ ಸಿಕ್ಕರೆ ಸಾಕು ಅಮ್ಮನ ಮಡಿಲ ಮೇಲೆ ಮಲಗಿ ಎಂಥ ಕಷ್ಟನಾದ್ರೂ ಮರ್ತು ಬಿಡ್ಬೋದು ಅನ್ನೋ ವಿಶ್ವಾಸ ಇಟ್ಕೊಂಡಿರ್ತಾರೆ. ಆದರೆ ಇವತ್ತು ಈ ಮಗಳನ್ನ ಎತ್ತ ತಾಯಿ ಮಗಳ ಮಡಿಲ ಮೇಲೆ ಮಲಗಿದಾಳೆ. ಕುಟುಂಬಕ್ಕೆ ಕಷ್ಟ ಕೊಡ್ತಿದ್ದ ಮಗಳು ಮಡಿಲು ಇಷ್ಟಾದ್ರೂ ಸುಖ ಕೊಡ್ತಿದ್ಯಲ್ಲ ಅಮ್ಮ, ಅದ್ ಸಾಕು. ಈ ಸಣ್ಣ ಸಮಾಧಾನ ಸಾಕು. ಅಮ್ಮನಿಗೆ ಮಗಳಾಗೋದು ಚಿಕ್ಕ ವಿಷಯನೇ ಅಲ್ಲ ಅಮ್ಮ. ಆದ್ರೆ ಮಗಳು ಎತ್ತ ತಾಯಿಗೆ ಅಮ್ಮನಾಗೋ ಸುಂದರ ಕ್ಷಣಕ್ಕೆ ಸಂತೋಷ ಪಡ್ಬೇಕಾ? ಆ ಸಂದರ್ಭದಿಂದ ಅಪ್ಪ ಸಾವಿನ ಮಡ್ಲಲ್ಲಿ ಮಲಗಿದ್ದಾರೆ ಅಂತ ದುಃಖ ಪಡ್ಬೇಕಾ? ಒಂದು ಗೊತ್ತಾಗ್ತಿಲ್ಲ ಅಮ್ಮ, ಒಂದು ಗೊತ್ತಾಗ್ತಿಲ್ಲ. ಏನು ವಿಚಿತ್ರ ಅಲ್ವಾ ಸರ್? ಒಳಗಡೆ ಇಳೋ ಪೇಷಂಟ್ ಕಡೆಯವರು ನಾವು ಅವ್ರ ಜೀವ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೊರಗಡೆ ಕಾಯ್ತಾ ಕೂತಿದ್ದಾರೆ. ಇದನ್ನ ವಿಚಿತ್ರ ಅನ್ನಲ್ಲ ಅಭಿಷೇಕ್. ಸದ್ಯ ಜಗತ್ತು ನಡೀತಿರೋದೇ ಹೀಗೆ. ಆಶ್ವಾಸನೆ ಕೊಡೋ ರಾಜಕಾರಣಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಗೊತ್ತಿದ್ರು ನಾವು ಅವ್ರ ಮಾತನ್ನು ನಂಬ್ತೀವಿ. ಏನ್ ಸರ್ ಹೇಳ್ತಾ ಇದ್ದೀರಾ? ನೋಡಿ, ಈಗ ನಾವು ನಾಳೆ ಸಂಜೆವರೆಗೂ ಆ ಹಣನ ಕದಲಿಸೋ ಹಾಗಿಲ್ಲ. ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳ್ತಾ ಇರಬೇಕು. ನಾಳೆ ಸಂಜೆ ಅನೌನ್ಸ್ ಮಾಡಬೇಕು. ಆದರೆ ಹೇಗೆ ಮಾಡೋದು ಸರ್? ನನ್ನ ಜೊತೆ ಬನ್ನಿ, ಐ ವಿಲ್ ಟೀಚ್ ಯು. ಯಾಕ್ರಿ, ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಬಾನ್, ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಏನ್ ಮಾಡ್ತಾ ಇದ್ರಿ? ಏನಿಲ್ಲ, ಮನೆ ಕಡೆ ಗಮನ ಇಟ್ಟು ಕೂತ್ಬಿಟ್ಟಿದ್ದೀನಿ. ಹೊರಗಿನ ಜಗತ್ತಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ರಾಜಕೀಯದ ಒಂದೇ ಒಂದು ಸುದ್ದಿ ನನ್ನ ಕಿವಿಗೆ ಬೀಳ್ತಾ ಇಲ್ಲ. ಅದೆಲ್ಲ ಹಾಗೆ ನನ್ನ ತಲೆಗೆ ಬಂದು ಹೋಯ್ತು. ಆಮೇಲೆ ಈ 3 ದಿವಸದಲ್ಲಿ ಅದೆಷ್ಟು ಜನ ನನ್ನ ಹತ್ರ ಕಷ್ಟ ಹೇಳ್ಕೊಂಡು ಬರ್ತಾ ಇದ್ರೋ ಗೊತ್ತಿಲ್ಲ. ಅದೆಷ್ಟು ಜನಕ್ಕೆ ನನ್ನ ಅವಶ್ಯಕತೆ ಇತ್ತೋ ಗೊತ್ತಿಲ್ಲ. ಹಾ, ಮುಂದುವರ್ಸಿ, ಕೇಳ್ತಾ ಇದ್ದೀನಿ. ಜನರ ಜವಾಬ್ದಾರಿ ಅಲ್ವಾ ಬಾನು? ಜವಾಬ್ದಾರಿ ಅನ್ನೋದನ್ನ ಒಂದು ಸರ್ತಿ ಹೆಗಲ್ ಮೇಲೆ ಹೊತ್ಕೊಂಡಾಗ, ಯಾವುದೋ ಕಾರಣಕ್ಕೆ ಅದನ್ನ ನಿಭಾಯಿಸದೆ ಹೋದಾಗ, ಅಯ್ಯೋ ನನ್ನ ಕೈಯಲ್ಲಿ ಆಗ್ತಾ ಇಲ್ವಲ್ಲಪ್ಪ ಅಂತ ನಾವು ಪಶ್ಚಾತ್ತಾಪ ಪಡ್ತೀವಲ್ಲ, ಆ ಗಿಲ್ಟ್, ಆ ಪಾಪ ಪ್ರಜ್ಞೆ ನಮ್ಗೆ ಸಂಕಟ ತರುತ್ತಲ್ಲ, ಆ ಸಂಕಟ ಆಗ್ತಾ ಇದೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ಇಂಥ ಪರಿಸ್ಥಿತಿಗೆ ನೀನೇನಂತೀಯ ಬಾನು? ನಿಜ, ಸರ್ಕಾರದ ಜವಾಬ್ದಾರಿ, ಜನರ ಜವಾಬ್ದಾರಿ. 3 ದಿವಸ ತಪ್ಸಿದ್ರೂ ಮನ್ಸಿಗೆ ನೋವಾಗುತ್ತೆ. ನಿಜ. ಹಾ, ಅದನ್ನ ನಾನು ಹೇಳಿದ್ದು. ಸಂಸಾರ ಅನ್ನೋದು ಒಂದು ಜವಾಬ್ದಾರಿ ಅಲ್ವೇನ್ರಿ? ಅಧಿಕಾರಕ್ಕೆ ಬಂದು ಜನರ ಸೇವೆ ಮಾಡೋ ಭಾಗ್ಯ ಸಿಕ್ಕಾಗ ಅಷ್ಟೂ ದಿವಸ ನಿಮ್ಮ ಹೊರಗಡೆ ಕೆಲಸಕ್ಕೆ ನಿಮ್ಮ ಇಡೀ ಜೀವನನ ಮುಡುಪಾಗಿ ಇಟ್ಟಿದ್ದೀರಾ. ಆ ಸಮಯದಲ್ಲಿ ನಿಮಗೆ ಮನೆ ನೆನಪಿಗೆ ಬಂದು ನಾನು ನನ್ನ ಮನೆ ಜವಾಬ್ದಾರಿನ ತಪ್ಪಿಸ್ಕೊಂಡಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ನಿಮ್ಮನ್ನು ಯಾವತ್ತಾದ್ರೂ ಕಾಡಿದ್ಯಾ ರೀ? ಮಕ್ಳು ಏನು ಮಾಡ್ತಿದ್ದಾರೋ, ಹೆಂಡತಿ ಹೇಗಿದ್ದಾಳೋ, ಅವಳು ಮನೇನ ಹೇಗೆ ಮ್ಯಾನೇಜ್ ಮಾಡ್ತಿದ್ದಾಳೋ ಅನ್ನೋ ಆಲೋಚನೆ
ನಿಮ್ಮನ್ನ ಒಂದ್ ಸರ್ತಿನಾದ್ರೂ ಕಾಡಿದೆ ಅಂದ್ರೆ ಇವತ್ತು ನೀವು ಸಮಾಜದ ಕೆಲಸಕ್ಕೆ ರಜಾ ಹಾಕಿ ಸುಮ್ಮನೆ ಕೂತಿದ್ದೀನಲ್ಲ ಅನ್ನೋ ಗಿಲ್ಟ್ ಅನುಭವಿಸೋದಕ್ಕೆ ಅರ್ಹರು. ಅಲ್ಲ ಬಾ, ಸಂಸಾರ ನೋಡ್ಕೊಳಕ್ಕೆ ನೀನ್ ಇದೆಯಲ್ಲ. ಅಂದ್ರೆ ನಿಮಗ್ ಮನೆ ನೆನಪು ಕಾಡಿಲ್ಲ ಅಂತಾಯ್ತು. ಭಾನು, ಅದು ರೀ, ನಮಗೋಸ್ಕರ ನಮ್ ಮನೆಗೋಸ್ಕರ ನಾನ್ ನಿಮ್ ಹತ್ರ ಕೇಳಿದ್ದು 3 ದಿವಸ. ಈ 3 ದಿವಸದಲ್ಲೂ ನಿಮಗ್ ಸಮಾಜನೇ ಕಾಡ್ತಾ ಇದೆ ಅಂದ್ರೆ ಅದೇ ಮುಖ್ಯ, ಅದೇ ನಿಮ್ ನಿದ್ದೆ ಕೆಡಿಸ್ತಾ ಇದೆ ಅನ್ನೋದಾದ್ರೆ ದಯವಿಟ್ಟು ನಿಮ್ ಮೊಬೈಲ್ ಆನ್ ಮಾಡ್ಕೊಂಡು ಮಾತಾಡ್ಬಿಡಿ. ನಡೆಯೋ ನಿಶ್ಚಿತಾರ್ಥನೂ ನಾನೇ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಮುಗಿಸ್ಕೋತೀನಿ. ನೀವ್ ನಿಮ್ ಕೆಲಸ ನೋಡ್ಕೊಳ್ಳಿ. ಏ ಭಾನು, ನಾನು ಆ ದೃಷ್ಟಿಲಿ ಮಾತಾಡಿಲ್ಲ ಕಣ. ನಾನು ಬಾಯಿ ಮಾತಿಗೆ ಹಾಗಂದೆ. ನಿನ್ನ ಹತ್ರ ಯಾವ್ದಾದ್ರೂ ವಿಷಯನ ಮುಚ್ಚಿಟ್ಟಿದ್ದನ ಹೇಳು. ಸಾರಿ ಕಣ. ನಿಜ ಹೇಳ್ತಾ ಇದ್ದೆ, ನನ್ನ ತಲೆಯಲ್ಲಿರೋದು ನಾಳೆ ನಡೆಯೋ ವಿಜಯ್ ನಿಶ್ಚಿತಾರ್ಥ ಮಾತ್ರ. ಅದು ಮುಗಿಯೋ ತನಕ ಇನ್ನೊಂದು ಆಲೋಚನೆ ನನ್ನ ಹತ್ರ ಬಿಟ್ಕೊಳ್ಳೋದಿಲ್ಲ. ಇದು ಸತ್ಯ. ಐ ಆಮ್ ಸಾರಿ. ನೀವ್ ಸಾರಿ ಕೇಳಬಾರ್ದು. ನನ್ನ ಜವಾಬ್ದಾರಿ ನಿನ್ನ ಜವಾಬ್ದಾರಿ ಬಿಡು ಬಾನು. ಆದ್ರೆ ವಿಜಯ್ಗೆ ಒಂದು ಹುಡುಗಿನ ಗಂಟಾಕಿ ಅವನಿಗೊಂದು ಜವಾಬ್ದಾರಿ ತರ್ತಿದ್ಯಲ್ಲ, ಅದು ದೊಡ್ಡ ವಿಷಯ. ಅವನ ವಿಷಯ ಬಿಡಿ, ಇನ್ನವನು ದಾರಿ ತಪ್ಪೋ ಮಗನೇ ಅಲ್ಲ. ಏನಮ್ಮ? ನೋಡಮ್ಮ, ನೀನೇ ಪೇಷಂಟ್ ಶ್ರೀನಿವಾಸ್ ಕಡೆ ಅಟೆಂಡೆನ್ಸ್ ನೀವೇ ತಾನೆ? ಡಾಕ್ಟರ್, ನಿಧಾನಕ್ಕೆ ಮಾತಾಡಿ, ಅಮ್ಮ ಮಲಗಿದಾಳೆ. ನೀನೇನಮ್ಮ ಹೀಗೆ ಹೇಳ್ತೀಯಾ? ಹಾಗಿದ್ರೆ ಪೇಷಂಟ್ ಬಗ್ಗೆ ಏನು ಹೇಳೋದೇ ಬೇಡವಾ? ಡಾಕ್ಟರ್ ಏನಾಯ್ತು? ನೋಡಿ ಅಮ್ಮ, ನಿಮ್ಮ ಗಂಡನ ಆರೋಗ್ಯದಲ್ಲಿ ಇದ್ದಕ್ಕಿದ್ದಾಗೆ ಏರ್ಪೇರ್ ಆಗ್ತಿದೆ. ಏನ್ ಡಾಕ್ಟರ್ ಇದು? ಅಪ್ಪ ಹುಷಾರಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಚೂರ್ ಎಚ್ಚರಾದ್ರು ನಾಳೆ ಸಂಜೆ ಒಳಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿ. ಹೌದಮ್ಮ, ಆಗ ಸಿಚುವೇಶನ್ ಹಾಗಿತ್ತು ಹೇಳಿದೆ. ಆದ್ರೆ ಈಗ ಬದಲಾಗಿದೆ. ದೇಹದ ಸ್ಥಿತಿಗತಿ ಒಂದೇ ತರ ಇರೋದಿಲ್ಲ ಅಲ್ವಾ, ವೇರಿ ಆಗ್ತಾನೆ ಇರುತ್ತೆ. ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಿಮ್ಮ ತಂದೆಗೆ ತಕ್ಷಣ ಒಂದು ಇಂಜೆಕ್ಷನ್ ಕೊಡದೇ ಇದ್ರೆ ಅವರ ಉಸಿರಾಟ ಸಹಜ ಸ್ಥಿತಿಗೆ ಬರೋದಿಲ್ಲ. ಕೊಡಿ ಡಾಕ್ಟರ್, ಅದನ್ನ ನಮ್ಮ ಹತ್ರ ಕೇಳಕ್ ಬಂದ್ರ? ಕೊಡಿ. ಮತ್ತೆ ನಿಮ್ಮನ್ನೇ ಕೇಳಬೇಕಲ್ಲ ತಾಯಿ, ಅದು ತುಂಬಾ ಕಾಸ್ಟ್ಲಿ ಇಂಜೆಕ್ಷನ್. ಕೊಡಿ ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಮ್ಮಪ್ಪ ಉಳಿಬೇಕು. ಈ ತರ ಡೈಲಾಗ್ ಹೇಳೋದು ತುಂಬಾ ಸುಲಭನಮ್ಮ. ನೀವು ಪೇಷಂಟ್ನ ಸೇರಿಸುವಾಗ ಕಟ್ಟಿದ್ದು ಬರೀ 10,000. ಅದು ಈಗಾಗಲೇ ಮುಗಿದೋಗಿದೆ. ಟ್ರೀಟ್ಮೆಂಟು ನಡೀತಾನೆ ಇದೆ. ಈ ಇಂಜೆಕ್ಷನ್ ಕೊಟ್ಟು ಮತ್ತೆ ಟ್ರೀಟ್ಮೆಂಟ್ ಮುಂದುವರಿಸಬೇಕು ಅಂದ್ರೆ ಇನ್ನೂ 1,20,000 ಕಟ್ಟಬೇಕು. ಅಲ್ಲ, ನಿಮ್ ಗಂಡನ ಜೀವಕ್ಕಿಂತ 1,20,000 ದೊಡ್ಡದು ಅಂತ ಅನ್ಸಿದ್ರೆ ಬೇಡ, ಬಿಟ್ಬಿಡಿ.
ಯಾಕೆ ಅಂದ್ರೆ ಆ ಇಂಜೆಕ್ಷನ್ ನಮ್ಮ ಹತ್ರ ಇರೋದಿಲ್ಲ, ಬೇರೆ ಕಡೆಯಿಂದ ತರಿಸ್ಬೇಕು. ಡಾಕ್ಟರ್, ದುಡ್ಡು ಯಾವಾಗ ಕಟ್ಬೇಕು? ಈಗಲೇ. ಏನ್ ಡಾಕ್ಟ್ರೆ, ನೀನು ಹೀಗೆ ಹೇಳ್ತಿದ್ದೀರಾ? ನಿಂತು ನಿಲುವಲ್ಲೇ 1,20,000 ತಗೊಂಬ ಅಂದ್ರೆ ನಾವೆಲ್ಲಿಗೆ ಹೋಗೋದು? ಅದು ಅಲ್ಲದೆ ನಮ್ಮ ಮನೇಲಿ ದುಡಿಯೋ ವ್ಯಕ್ತಿ ಅವರೊಬ್ರೆ. ಹಣನು ಅವ್ರ ಅಕೌಂಟಲ್ಲೇ ಇರೋದು. ಅವ್ರು ಹುಷಾರಾಗದೆ ಅಕೌಂಟಿಂದ ಹಣ ಹೇಗೆ ತೆಗೆಯೋದು ಡಾಕ್ಟರ್? ಹಣ ಸಿಗದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸಾರಿ. ಸರ್, ಹಾಗೆ ಮಾತ್ರ ಅನ್ಬೇಡಿ. ಈಗ ಇಂಜೆಕ್ಷನ್ ತರಿಸ್ಕೊಡಿ. ಬೆಳಗ್ಗೆ 10 ಗಂಟೆ ಒಳಗಡೆ. ನೀವು ಕೇಳ್ದಷ್ಟು ಹಣ ಕೊಡೋದು ನನ್ನ ಜವಾಬ್ದಾರಿ. ಹಾಗಿದ್ರೆ ಅವ್ರ ಟ್ರೀಟ್ಮೆಂಟು ಬೆಳಗ್ಗೆನೇ ಆಗುತ್ತೆ. ಅಷ್ಟರೊಳಗೆ ನಿಮ್ಮ ತಂದೆಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರರಲ್ಲ. ಡಾಕ್ಟರ್ ಬನ್ನಿ ಅಭಿಷೇಕ್. ಗೀತಾ, ಸರ್ 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 ಸರ್, ನಾನು ಈಗಲೇ ಹಣ ಅರೇಂಜ್ ಮಾಡ್ತೀನಿ. ಡಾಕ್ಟರ್, ಇನ್ನು 2 ಗಂಟೆ ಟೈಮ್ ಕೊಡಿ. ಅಷ್ಟು ಹಣ ತರ್ತೀನಿ. ಪ್ಲೀಸ್ ಡಾಕ್ಟರ್, ಟ್ರೀಟ್ಮೆಂಟ್ನ ಶುರು ಮಾಡಿ. ಪ್ಲೀಸ್ ಡಾಕ್ಟರ್. ಸರಿ, ಬೇಗ ಅರೇಂಜ್ ಮಾಡಿ. ಅಭಿಷೇಕ್, ಎಲ್ಲ ವ್ಯವಸ್ಥೆನೂ ಬೇಗ ಮಾಡಿ.